ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುರುಗಳು ಹೇಳಿದಾಗೆ ವೈಜಯಂತಿ ಮನೆ ಪೂಜೆಗೆ ಕೂತ್ಕೊಳ್ಳಿ. ಬಿಡಿ ಅಜ್ಜಿ. ಹೌದಜ್ಜಿ, ಗುರುಗಳು ಹೇಳಿದಾಗೆ ವೈಜಯಂತಿ ಅಮ್ಮನೆ ಪೂಜೆ ಕೂತ್ಕೊಳ್ಳಿ. ಪೂಜೆ ಉದ್ದೇಶ ಧ್ರುವಂಗ್ ಒಳ್ಳೇದಾಗಬೇಕು ಅಂತ ಅಲ್ವಾ? ಅಣ್ಣ ಹೇಳ್ತಿರೋದು ಸರಿಯಾಗಿದೆ ಅಜ್ಜಿ. ನಮ್ಗೆ ಯಾರಿಗೂ ರಾಜಣ್ಣನ ಪರವಾಗಿ ಈ ಪೂಜೆ ಕೂತ್ಕೋಬೇಕು ಅನ್ನೋ ಸ್ವಾರ್ಥ ಇಲ್ಲ. ಎಲ್ಲರೂ ರಾಜಣ್ಣಂಗೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ತಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ವೈಜಯಂತಿ ಅಮ್ಮ ರಾಜಣ್ಣನ ತನ್ನ ಸ್ವಂತ ಮಗನ ತರ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಅವ್ರ ಈ ಪೂಜೆ ಕೂತ್ಕೊಳ್ಳೋದೇ ಸರಿ. ನೀವೆಲ್ಲರೂ ಹೇಳ್ತಿದ್ದೀರಾ ಅಂದ್ಮೇಲೆ ಆಯ್ತು, ವೈಜಯಂತಿನೇ ಪೂಜೆ ನಡೆಸ್ಕೊಳ್ಳಿ. ಅಮ್ಮ, ವೈಜಯಂತಮ್ಮ ಪೂಜೆ ನಡೆಸ್ಕೊಡೋದ್ರಿಂದ ನಿಮ್ಗೇನು ಬೇಜಾರಿಲ್ಲ ತಾನೆ? ಬೇಜಾರೇನಿಲ್ಲ ವೇದ, ಇವರೇ ನಡೆಸ್ಕೊಳ್ಳಿ. ಪೂಜೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಮಗನ ಪ್ರಾಣ ಮುಖ್ಯ. ಈ ಪೂಜೆಯಿಂದ ಅವನಿಗೆ ಒಳ್ಳೇದಾದ್ರೆ ಅಷ್ಟೇ. ಅಮ್ಮ, ನನ್ನ ತಮ್ಮನ ಶ್ರೇಯಸ್ಗೋಸ್ಕರ ನೀವೇ ಕೂತಿ ಪೂಜೆನ ನೆರವೇರಿಸ್ಕೊಡ್ತೀರಾ ಪ್ಲೀಸ್? ಪೂಜೆ ನಡೆಸ್ಕೊಡೋದು ನನ್ನ ಪುಣ್ಯ ಅನ್ಕೋತೀನಿ. ಗುರುಬ್ರಹ್ಮ ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಜನಾಂ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವ್ಯತ್ಯಯ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಚಾತ್ರಮರ್ಮಚಾರಿಂ ಶಂಭೋ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏ ಅಮೂಲ್ಯ, ಇದು ನಿನ್ ಕಿತಾಬ ದಿನ. ನಂಗೆ ಎಲ್ರೂ ಮುಂದೆ ಅವಮಾನ ಮಾಡ್ತಿಲ್ಲ. ನೋಡ್ತಿರು ನಿನ್ನ ಏನ್ ಮಾಡ್ತೀನಿ ಅಂತ. ನಾನು ಕೊಡೋ ಏಟನ್ನ ನೀನು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಬೇಕು. ಹಾಗ್ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.